ಶಾಸಕರು ಮೈಕ್ ಸಿಕ್ಕಾಗ ಒಂದ್ಸತಿ ಇದೇ ಹೇಳ್ತಾರೆ, ಸ್ಮಾರ್ಟ್ ಸಿಟಿ ಮಾಡೀನಿ, ಡೆವಲಪ್ ಮಾಡೀನಿ. ಬಿಜಾಪುರದಾಗ 2 ರಿಂದ 3 ರೋಡ್ ಮಾಡಿದ್ರೆ ಅಟ್ಟೆ ಡೆವಲಪ್ಮೆಂಟ್ ಅನ್ನಂಗಿಲ್ಲ. JM ರೋಡ್, ಬಡಿಗಮನ್ ರಸ್ತೆ, ಸ್ಟೇಷನ್ ರಸ್ತೆ ಇನ್ನ ಪರಿಪೂರ್ಣ ಅಭಿವೃದ್ಧಿನೇ ಆಗಿಲ್ಲ. ಇಲ್ಲಿ ಜನ ಯಾವ ರೀತಿ ಓಡಾಡ್ತಾರ ಅನ್ನೋದು ನೀವು ನಮಗೆ ವಿಡಿಯೋ ಹಾಕ್ತಾರ ನೋಡ್ರಿ. ಧೂಳ ಮಣ್ಣು ತೆಗ್ ಎಷ್ಟೋ ಜನ ದಿನಕ್ಕೆ ಬಿದ್ದಿರ್ತಾರೆ ಇಲ್ಲಿ ರೋಡ್ ಮೇಲೆ ಬಂದು. ಸ್ಮಾರ್ಟ್ ಸಿಟಿ ಅನ್ನಂಗಿಲ್ಲ. ಸ್ಮಾರ್ಟ್ ಸಿಟಿ ಒಳಗೆ ಒಟ್ಟು ಆಡ್ ಬರ್ತಾವ. JM ರೋಡ್ ಬಿಜಾಪುರ ಬಿಟ್ಟು ಹೊರಗಡೆ ಇಲ್ರಿ. JM ರೋಡ್ ಒಳಗೆ ಇಲ್ಲಿ ತಿರುಗಾಡೋ ಜನ ಎಲ್ಲ ತಿರುಗಾಡ್ತಾರ. ಇಲ್ಲಿ ಹಿಂದೂದವ್ರು ತಿರುಗಾಡ್ತಾರ, ಮುಸ್ಲಿಂ ಜನ ತಿರುಗಾಡ್ತಾರ, ಎಲ್ಲ ಜನಗಳು ತಿರುಗಾಡ್ತಾರ. ಇಲ್ಲಿ ಮುಸ್ಲಿಂ ಅಷ್ಟೇ ಜನ ಇಲ್ಲ, ಎಲ್ಲ ಜನಾಂಗಗಳು ಇಲ್ಲಿ ಇರ್ತಾರೆ ಈ ವಾರ್ಡ್ನಾಗ. ಸೊ ವಿಜಯಪುರ ನಗರದ 19 ರಿಂದ ನೀವು ಬಸ್ ಸ್ಟ್ಯಾಂಡ್ ತನ ರೋಡ್ ನೀವು ನೋಡ್ಬೋದು, ಎಲ್ಲ ಹದಗೆಟ್ಟೈತಿ. ನೀವು CM ಆಗ್ಬೇಕಂತ ವಿಚಾರ ಮಾಡಿರಿ. CM ಆಗ್ಬೇಕಂದ್ರೆ ಒಂದೇ ಜನ ತಗೊಂಡು ಮಾಡಿದ್ರೆ ಆಗುದಿಲ್ಲ. ಸೊ ಹಿಂದೂ ಮುಸ್ಲಿಂ ಇದು ಸೂಫಿ ಸಂತರ ನಮ್ದು ವಿಜಯಪುರ ನಗರ ಐತಿ. ಸೊ ಎಲ್ಲ ಜನಾಂಗ ತಗೊಂಡು ನೀವು ಮಾಡಿದ್ರೆ ನೀವು CM ಆರಿ ಏನ್ ಬೇಕಾದಾರಿ ಅದಕ್ಕೆ ನಾವು ಬೆಂಬಲ ಕೊಡ್ತೇವೆ. ಆದ್ರೆ ನೀವು ಜಾತಿವಾದಿ ಮಾಡಿದ್ರೆ ಅದು ನಮ್ಮ ದೇಶಕ್ಕೆ, ನಮ್ಮ ನಗರಕ್ಕೆ ಅದು ಶೋಭೆ ಕೊಡಂಗಿಲ್ಲ. 90% ಜನ ಆಟೋ ನಡೆಸೋರು, ತಮ್ಮ ಕೆಲಸ ಮಾಡೋರು JM ರೋಡಿಗೆ ಅದಾರ. ಅವ್ರದ್ದು ವಾಹನಗಳು ರೋಡ್ಲಿಂದ ಹದಗೆಟ್ಟು ಹೊಂಟಾವು. ದಿನ 500-600 ರೂಪಾಯಿ ದುಡಿತಾರೆ, ವಾರಕ್ಕೆ 2,000 ರೂಪಾಯಿ ಅವರು ಆಟೋ ಹಾಕ್ತಾರೆ. ಸೊ ಆಟೋಗಳದವ್ರದ್ದು, ಜನ ತಿರುಗಾಡೋದು, ಇವ್ರದ್ದು ಎಲ್ಲರದ್ದು ತ್ರಾಸ ಐತಿ. ದಯವಿಟ್ಟು ಅವ್ರದ್ದು ತ್ರಾಸ ಅರ್ಥ ಮಾಡ್ಕೊಡ್ರಿ. ನೀವು ನಿಮ್ಮ ಕುರ್ಚಿಗೋಸ್ಕರ ಇಲ್ಲಿ ಜನರ ಮಧ್ಯೆ ನೀವು ಇಲ್ಲಿ ಜಾತಿ ಭೇದ ಭಾವವನ್ನು ವಿಷ ಬೀಜ ಬಿತ್ತೋದಕ್ಕಿಂತ ನೀವು ಎಲ್ಲ ಬಿಜಾಪುರ ಸಂಪೂರ್ಣ ಅಭಿವೃದ್ಧಿ. यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। ನಮಸ್ಕಾರ ನಮ್ಮ ಬಿಜಾಪುರ ಮಂದಿಗೆ. ಇವತ್ತು ನಾ JM ರೋಡಿಂದ ಹೊಂಟಿದ್ದೆ. ಇಲ್ಲಿರುವ ರೋಡ್ ಪರಿಸ್ಥಿತಿ ನೋಡಿ ಇಲ್ಲಿ ಒಂದು ಮಾಧ್ಯಮದೊಳಗೆ ಒಂದು ಬೈಟ್ ಕೊಡಕ್ಕೆ ನಾನು ನಿಂತಿದ್ದೆ. ಇಲ್ಲಿ ಏನಾಗಿತ್ತಪ್ಪ ಅಂತಂದ್ರೆ ನಮ್ಮ ಬಿಜಾಪುರ ಶಾಸಕರಿಗೆ ಮೈಕ್ ಸಿಕ್ತಂದ್ರೆ ಬಿಜಾಪುರ ಸ್ಮಾರ್ಟ್ ಸಿಟಿ ಮಾಡೀನಿ, ಎಲ್ಲ ಸಿಟಿಗಿಂತ ಅಭಿವೃದ್ಧಿ ಮಾಡಿನ ಅಂತ ಹೇಳ್ತಾರೆ. ಆದ್ರೆ ನಿಮಗೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ, ನೀವು JM ರೋಡಿಗೆ ಬಂದ್ರೆ ನಿಮಗೆ ಗೊತ್ತಾಗ್ತೈತಿ ಇಲ್ಲಿ ಸ್ಮಾರ್ಟ್ ಸಿಟಿ ಹೆಂಗೈತಿ ಅಂತಂದು. ನೀವು ಎಲ್ಲಿ ಬೇಕಾದಲ್ಲಿ ತೆಗ್ಯದವು, ರೋಡ್ ಅಂದ್ರೂ ಸಂಪೂರ್ಣ ಹದಗೆಟ್ಟವು. ಸುಮಾರು 6 ವರ್ಷದಿಂದ ಇಲ್ಲಿ ಎಲ್ಲ ಮಾಧ್ಯಮದವರು ನಿಂತು ಹೇಳಿದ್ರು ಯಾವುದು ಕೆಲಸಗಳು ಇಲ್ಲಿ ಆಗಿಲ್ಲ. ಸೊ ಈ ರೋಡ್ದಾಗ ನಿಮಗೆ ಮೈತರ್ ಮಹಲ್, ಜಾಮಿಯಾ ಮಸ್ಜಿದ್ ಮತ್ತು ಇವಾಗ ನೀವು ಗೋಲ್ ಗುಂಬಜ್ ಹೋಗ್ಬೇಕಂತಂದ್ರೂ ಇಲ್ಲಿ ಒಂದು ರೋಡ್ ನಿಮಗೆ ಹತ್ತೈತಿ. ನಾವು ಸಣ್ಣವರಿದ್ದಾಗ ಇಲ್ಲಿ ಫಾರಿನರ್ಸ್ ಬರ್ತಿದ್ರು. ನಮ್ಮ ಬಿಜಾಪುರದಾಗ ಬಾಡಿಗೆ ಸೈಕಲ್ ತಗೊಂಡು ಅವ್ರು ಇಡೀ ಬಿಜಾಪುರ ಸುತ್ತಾಡ್ತಿದ್ರು. ನೀವು ನೋಡ್ತಿರ್ಬೇಕು. ಈಗಿಂದ ದಿನಮಾನೊಳಗೆ ಅವ್ರೆಲ್ಲೂ ನಿಮಗೆ ನೋಡಕ್ ಸಿಗತ್ತಿಲ್ಲ. ಈಗ ಬಿಜಾಪುರಕ್ಕೆ ಗೋಲ್ ಗುಂಬಜ್, ಇಬ್ರಾಹಿಂ ರೋಜಾ, ಶಿವಗಿರಿ, ಬಾರಾಕಮ್ಮ ನೋಡಕ್ ಬಂದವರು ಅವ್ರು ಕಂಪಲ್ಸರಿ ಇಲ್ಲಿ ನಮ್ಮ ಜಾಮಿಯಾ ಮಸ್ಜಿದ್, ಮೈತರ್ ಮಹಲ್ ನೋಡಕ್ ಬರ್ತಾರ ಅವ್ರು. ಆದ್ರೆ ಈ ರೋಡ್ ಹದಗೆಟ್ಟಿರೋದು ನೋಡೋದ್ರಿಂದ ಅವ್ರು ಇಲ್ಲಿ ಬರಾಕ ಅವ್ರು ಒಲೆ ಅಂತಾರೆ. ಸೊ ನಮ್ಮ ಬಿಜಾಪುರ ಹೆಸರು ಏನೈತಿ ಈ ತರ ಕೆಟ್ಟ ಹಾಕೋದು ಹೊಂಟೈತಿ. ನಮ್ಮ ಶಾಸಕರು, ವಿಜಯಪುರ ನಗರದ ಶಾಸಕರು ಮೈಕ್ ಸಿಕ್ಕಾಗ ಒಂದ್ಸತಿ ಇದೇ ಹೇಳ್ತಾರೆ, ಸ್ಮಾರ್ಟ್ ಸಿಟಿ ಮಾಡೀನಿ, ಡೆವಲಪ್ ಮಾಡೀನಿ. ಬಿಜಾಪುರದಾಗ 2 ರಿಂದ 3 ರೋಡ್ ಮಾಡಿದ್ರೆ ಅಟ್ಟೆ ಡೆವಲಪ್ಮೆಂಟ್ ಅನ್ನಂಗಿಲ್ಲ. ಬಿಜಾಪುರದಾಗ ಇನ್ನಿತರ ಅನೇಕ ರೋಡ್ಗಳದಾವು, ಹದಗೆಟ್ಟವು. ನೀವೆಲ್ಲ ನೋಡ್ಬೋದು. ಎಲ್ಲರೂ ಯಾಕೆ ಸುಮ್ ಕೂತೀರ ಅನ್ನೋದು ನನಗೆ ಗೊತ್ತಾಗಲಾಗೈತಿ. ಯಾಕಂದ್ರೆ ನಮ್ಮ ಒಂದು ಸಂವಿಧಾನ ಹಕ್ಕು ಕೊಟ್ಟೈತಿ, ನಮ್ದು ಏನೋ ಕಷ್ಟಗಳಿದ್ರೂ ನಾವು ಕೇಳ್ಬೋದು ತಂದು. ಸೊ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ. ಮತ್ತು ಅಂಥದ್ರಲ್ಲಿ ಇವಾಗ ನಮ್ಮ ಬಿಜಾಪುರದ ಮಹಾನಗರ ಪಾಲಿಕೆ ಒಳಗೆ ಸುತ್ತಮುತ್ತಲು ಇರುವ ಊರುಗಳು ಕೂಡ ಮಹಾನಗರ ಪಾಲಿಕೆ ಒಳಗೆ ಬರೋದಿತ್ತಂದ ಒಂದು ಪ್ರೆಸ್ ಮೀಟ್ ಕೊಟ್ಟಾರೆ. ಆದರೆ ನಮ್ಮ ಬಿಜಾಪುರದಾಗಿರುವ JM ರೋಡ್, ಬಡಿಗಮನ್ ರಸ್ತೆ, ಸ್ಟೇಷನ್ ರಸ್ತೆ ಇನ್ನ ಪರಿಪೂರ್ಣ ಅಭಿವೃದ್ಧಿನೇ ಆಗಿಲ್ಲ. ಇಲ್ಲಿ ಜನ ಯಾವ ರೀತಿ ಓಡಾಡ್ತಾರ ಅನ್ನೋದು ನೀವು ನಮಗೆ ವಿಡಿಯೋ ಹಾಕ್ತಾರ ನೋಡ್ರಿ. ಧೂಳ ಮಣ್ಣು ತೆಗ್ ಎಷ್ಟೋ ಜನ ದಿನಕ್ಕೆ ಬಿದ್ದಿರ್ತಾರೆ ಇಲ್ಲಿ ರೋಡ್ ಮ್ಯಾಗ ಬಂದು. ಸೊ ಇದಕ್ಕೆ ಸ್ಮಾರ್ಟ್ ಸಿಟಿ ಅನ್ನಂಗಿಲ್ಲ. ಸ್ಮಾರ್ಟ್ ಸಿಟಿ ಒಳಗೆ ಒಟ್ಟು ಆಡ್ ಬರ್ತಾವ. JM ರೋಡ್ ಬಿಜಾಪುರ ಬಿಟ್ಟು ಹೊರಗಡೆ ಇಲ್ರಿ. JM ರೋಡ್ ಒಳಗೆ ಇಲ್ಲಿ ತಿರುಗಾಡೋ ಜನ ಎಲ್ಲ ತಿರುಗಾಡ್ತಾರ. ಇಲ್ಲಿ ಹಿಂದೂದವ್ರು ತಿರುಗಾಡ್ತಾರ, ಮುಸ್ಲಿಂ ಜನ ತಿರುಗಾಡ್ತಾರ, ಎಲ್ಲ ಜನಗಳು ತಿರುಗಾಡ್ತಾರ. ಮತ್ತು ಇದೊಂದು ಭಾರತ ದೇಶ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರ ಐತಿ. ಪ್ರಜಾಪ್ರಭುತ್ವ ಅಂದ್ರೆ ಏನು? ಜನರಿಂದ ಜನರಿಗಾಗಿ ನಡೆಸಲ್ಪಡುವ ಒಂದು ಸರ್ಕಾರವನ್ನು ಪ್ರಜಾಪ್ರಭುತ್ವ ಅಂತಾರೆ. ಆದ್ರೆ ಬರೀ ಇಲ್ಲಿ ಹಿಂದೂ ಮುಸ್ಲಿಂ ಅಂತ ಭೇದ ಭಾವ ಮಾಡೋದು ಅದು ನಮ್ಮ ಪ್ರಜಾಪ್ರಭುತ್ವ ಅಲ್ಲ. ಸೊ ಆದ್ದರಿಂದ ಮಾಧ್ಯಮ ಮುಖಾಂತರ ನಮ್ಮ ನಗರದ ಮಹಾನಗರ ಪಾಲಿಕೆ ಹಾಗೂ ನಮ್ಮ ನಗರದ ಶಾಸಕರಲ್ಲಿ ವಿನಂತಿ ಮಾಡ್ಕೋತೀನಿ, ನಮ್ಮ JM ರಸ್ತೆ ಅತ್ಯಂತ ಹದಗೆಟ್ಟ ರಸ್ತೆ ಆಗೈತಿ. ಸೊ ಅದಕ್ಕೆ ಅಭಿವೃದ್ಧಿ ಮಾಡಿಸ್ರಿ, ರೋಡ್ ಮಾಡಿಸ್ರಿ ಅಂತಂದ ಎಸ್ ನ್ಯೂಸ್ ಮುಖಾಂತರ ನಿಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ.
थैंक यू। सुल्तान गोट व्यापारी हकीका, शादी, वलीमा और कुर्बानी जैसे और भी प्रोग्राम्स के लिए साल के 12 महीने सुल्तान गोट व्यापारी निसार अहमद बैरूडी से संपर्क करें। इनके पास हर किस्म के जैसे जवारी, कश्मीरी, राजस्थानी, सुराई बकरे अवेलेबल हैं। यहाँ आपको केजी के हिसाब से या नगद बकरे भी मिलेंगे। तो देर किस बात की, अपने प्रोग्राम्स को शानदार और सक्सेसफुल करके अपने मेहमानों और दोस्तों का दिल जीतने के लिए स्क्रीन पर दिए गए नंबर पर कॉल करके अपने मनपसंद बकरे हासिल करें। एड्रेस सुल्तान गोट व्यापारी, जेएम रोड, गच्ची महल बैक साइड, माशाअल्लाह हाउस, बीजापुर। ಪದೇ ಪದೇ ಉಡುಪಿದ ರಸ್ತೆ ಆಗ್ತಾ ಇದೆ, ಜೇಮ್ ರೋಡ್ಗೆ ಯಾಕೆ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ? ಸರ್, ನಮ್ಮ ವಿಜಯಪುರ ನಗರದ ಶಾಸಕರು ಮೈಕ್ ನಲ್ಲಿ ಓಪನ್ ಹೇಳ್ತಾರ. ಇವರು ಬುರ್ಕಾದವ್ರು ಬರಬಾರ್ದು, ಟೊಪ್ಕಿದವ್ರು ಬರಬಾರ್ದು, ಮತ್ತೆ ಇವು ಯಾವ್ದು ನಮ್ಮ ಮುಸ್ಲಿಂ ಜನ ಇರುವಂತ ರೋಡ್ಗಳು, ವಾರ್ಡ್ಗಳು ಇವರು ಅಭಿವೃದ್ಧಿ ಮಾಡಂಗಿರತ್ತಂದ್ರೆ ನೀವು ಮಾಧ್ಯಮ ದಿನ ಪದೇ ಪದೇ ಇದೇ ಕೇಳ್ಕೊತ ಬಂದಿರಿ. ನೀವು ಮಾಧ್ಯಮದವರು ಅವ್ರಿಗೆ ನೇರವಾಗಿ ಕೇಳ್ಬೇಕು, ಯಾಕ್ರಿ ನೀವು ಮುಸ್ಲಿಂ ವಾರ್ಡ್ದಾಗ ಯಾಕೆ ಕೆಲಸ ಮಾಡಂಗಿಲ್ಲ, ಯಾಕೆ ಆ ಮುಸ್ಲಿಂ ವಾರ್ಡ್ಗಳಿಗೆ ಹಿಂದೂಗಳು ತಿರುಗಾಡಂಗಿಲ್ಲ ಏನು? ಸೊ ಇಲ್ಲಿರುವ ಜನರಿಗೆ ಎಲ್ಲರಿಗೂ ತ್ರಾಸ ಐತಿ. ಇಲ್ಲಿ ಮುಸ್ಲಿಂ ಅಷ್ಟೇ ಜನ ಇಲ್ಲ, ಎಲ್ಲ ಜನಾಂಗಗಳು ಇಲ್ಲಿ ಇರ್ತಾರೆ ಈ ವಾರ್ಡ್ನಾಗ. ಸೊ ವಿಜಯಪುರ ನಗರದ 19ರಿಂದ ನೀವು ಬಸ್ ಸ್ಟ್ಯಾಂಡ್ ತನ ರೋಡ್ ನೀವು ನೋಡ್ಬೋದು, ಎಲ್ಲ ಹದಗೆಟ್ಟೈತಿ. ಕಾರಣ ಅಂದ್ರೆ ನಮ್ದು ವಿಜಯಪುರ ನಗರದ ಶಾಸಕರೇ ಅವ್ರು ಓಪನ್ ಹೇಳ್ತಾರಲ್ಲ, ನಿಮ್ಗೆ ನಾವು ಮುಸ್ಲಿಂ ವಾರ್ಡ್ದಾಗ ಅವ್ರು ಕೆಲಸ ಮಾಡೋದಿರತ್ತೆ ನಿಮ್ಗೆಲ್ಲ ಮಾಧ್ಯಮದವ್ರಿಗೆ ಗೊತ್ತೈತಿ. ಸೊ ನೀವು ಯಾರು ಪ್ರಶ್ನೆ ಮಾಡಂಗಿಲ್ಲ. ಅವ್ರಿಗೆ ಏನ್ರಿ ಭಾಷಣ ಮಾಡೋ ಮುದ್ದಾಗ ಹುಡುಗರು ಚೀರಾಡೋದು, ಕೀವು ಅನ್ನೋದು, ಬೈ ಅಭಿವೃದ್ಧಿ ಬಗ್ಗೆ ನೀವು ಯಾರು ಕೇಳಂಗಿಲ್ಲ. ಅವ್ರ ಮುಂದಿತ್ತು ಮಾಧ್ಯಮದವ್ರದ್ದು ಕೆಲಸ ಕರ್ತವ್ಯ ಐತಿ, ನೀವು ಕೂಡ ಅವ್ರಿಗೆ ಕೇಳ್ಬೇಕು. ನೀವು CM ಆಗ್ಬೇಕಂತ ವಿಚಾರ ಮಾಡಿರಿ, CM ಆಗ್ಬೇಕಂದ್ರೆ ಒಂದೇ ಜನ ತೊಗೊಂಡು ಮಾಡಿದ್ರೆ ಆಗುದಿಲ್ಲ. ಸೊ ಹಿಂದೂ ಮುಸ್ಲಿಂ ಇದು ಸೂಫಿ ಸಂತರ ನಮ್ದು ವಿಜಯಪುರ ನಗರ ಐತಿ. ಸೊ ಎಲ್ಲ ಜನಾಂಗ ತೊಗೊಂಡು ನೀವು ಮಾಡಿದ್ರೆ ನೀವು CM ಆರಿ ಏನ್ ಬೇಕಾದಾರಿ ಅದಕ್ಕೆ ನಾವು ಬೆಂಬಲ ಕೊಡ್ತೇವೆ. ಆದ್ರೆ ನೀವು ಜಾತಿವಾದಿ ಮಾಡಿದ್ರೆ ಅದು ನಮ್ಮ ದೇಶಕ್ಕೆ, ನಮ್ಮ ನಗರಕ್ಕೆ ಅದು ಶೋಭೆ ಕೊಡಂಗಿಲ್ಲ. ಬರೀ ಇವರು ಹಿಂದೂ ವಾರ್ಡದಲ್ಲಿ ನಾನು ಅಭಿವೃದ್ಧಿ ಮಾಡ್ತೀನಿ ಅಂತ, ಯಾಕೆ ಇವರಿಗೆ ಮುಸ್ಲಿಂ ಮತ ಹಾಕಿದಿಲ್ಲ? ಇವ್ರಿಗೆ ನೋಡಿ, ಒಬ್ರು ಶಾಸಕ ಆಗಿ ಗೆದ್ದು ಬರ್ಬೇಕಂದ್ರೆ ಇವರು ಹಿಂದೂ, ಮುಸ್ಲಿಂ, ದಲಿತರದ, ಕ್ರಿಶ್ಚಿಯನ್ ಎಲ್ಲರೂ ಮತದಾನ ಮಾಡಿದ ಮ್ಯಾಗೆ ಇವರು ಶಾಸಕರಾಗಿ ಬಂದಿರ್ತಾರೆ. ಆದ್ರೆ ನಮ್ಮ ಸಂವಿಧಾನದಾಗ ಐತಿ. ಅದಕ್ಕೆ ನಿಮಗೆ ನಾ ಮಧ್ಯೆ ಹೇಳಿದೆ, ನಮ್ಮ ಪ್ರಜಾಪ್ರಭುತ್ವ ರಾಷ್ಟ್ರ ಐತಿ. ಪ್ರಜಾಪ್ರಭುತ್ವ ಒಳಗೆ ಎಲ್ಲ ತರಹದ ಜನಾಂಗಗಳು ಬರ್ತಾರೆ. ಸೊ ನೀವು ನೋಡಿರಿ, ಈಗ ಕೋವಿಡ್ ಒಳಗೆ ಎಂಥ ಪರಿಸ್ಥಿತಿ ಆಗಿತ್ತು ನಮ್ಮ ಬಿಜಾಪುರದಾಗೆ. ಈ ದೇಶದ ಬಿಡ್ರಿ, ನಮ್ಮ ಬಿಜಾಪುರದ ಅಟ್ಟೆ ಹೇಳ್ತೀನಿ, ಆ ಟೈಮ್ದಾಗ ಯಾರು ಹಿಂದೂ ಮುಸ್ಲಿಂ ಭೇದ ಮಾಡಿಲ್ಲ, ಮುಂದೂ ಕೂಡ ಯಾವಾಗೂ ಮಾಡಂಗಿಲ್ಲ. ಸೊ ಇಂಥ ರಾಜಕಾರಣಿಗಳು ಬಂದು ಜನರ ತಲೆಯಾಗ ಏನಿದು ವಿಷಯದ ಏನು ಬೀಜ ಬೀತಾರಲ್ರಿ ಹಿಂದೂ ಮುಸ್ಲಿಂ ಅಂತಂದು, ಅದು ಜನರು ತಿಳ್ಕೊಬೇಕು. ಇವರೆಲ್ಲ ತಮ್ಮ ಓಟಿಗಾಗಿ ಇಲ್ಲಿ ಜಾತಿ ಭೇದ ಮಾಡಿ ಜನರ ಒಂದು ತಲೆಯಾಗಿನ ಹುಳ ಬೀಳತ್ತಾರಲ್ರಿ, ಅದು ನಾವು ಅರ್ಥ ಮಾಡ್ಕೊಳ್ಳೋದು ಭಾಳ ಐತಿ. ಇದ್ರಾಗ ಏನ್ ಕೇಳ್ಕೊತೀವಿ, ಇದು ಬಿಜಾಪುರ ಮಹಾನಗರ ಪಾಲಿಕೆ ಇದೆ, ಇದು ಮಹಾನಗರ ಪಾಲಿಕೆ ತರ ಅನ್ನಿಸ್ತೈತಿ. ಇದು ಬಿಜಾಪುರ ಮಹಾನಗರ ಪಾಲಿಕೆ ಅನ್ಸಂಗಿಲ್ಲ. ಬರೀ 3 ರೋಡ್ 4 ರೋಡ್ ಬಿಟ್ರೆ ಅಂದ್ರೆ ನಿಮಗೆ ಅಷ್ಟೇ ಮಹಾನಗರ ಪಾಲಿಕೆ ಆಗಂಗಿಲ್ಲ. ಬಿಜಾಪುರದಾಗ ಸಾಕಷ್ಟು ರೋಡ್ಗಳು ನಿಮ್ಗೆ ಹೇಳಿನ್ರಿ. ಇಲ್ಲಿ ನಮ್ಮ ಐತಿಹಾಸಿಕ ಸ್ಥಳಗಳಾದ ಮೈತರ ಮಹಲ್, ಬಡಿ ಕಮಾನ್, ಜಾಮಿಯಾ ಮಸ್ಜಿದ್, ನಿಮಗೆ ಈವನ್ ಗೋಲ್ ಗುಮಸ್ತಾನ ಹೋಗ್ಬೇಕಂತಂದ್ರೆ ನೀವು 1 ಇಂಚ್ ರೋಡ್ ಚಲೋ ತೋರಿಸಿರಿ, ನೀವು ಹೇಳಿದ್ನ ಕೇಳ್ತೀನಿ. ಎಲ್ಲ ಹದ್ಗೆಟ್ಟಿದ್ರಿ ರೋಡ್. ಇಲ್ಲಿ ಶಾಸಕರನ್ನ ಸ್ಮಾರ್ಟ್ ಸಿಟಿ ಮಾಡೀನಿ, ಬಿಜಾಪುರ ಸ್ಮಾರ್ಟ್ ಸಿಟಿ ಕಡೆ ತಗೊಂಡು ಹೊಂಟಿದ್ರೆ ಪದೇ ಪದೇ ಭಾಷಣ. ಅವ್ರು ಸ್ಮಾರ್ಟ್ ಸಿಟಿ ಮಾಡ್ಯಾರಿ, ಅರ್ಧ ಮಾಡ್ಯಾರ. ಗಾಂಧಿ ಚೌಕ್ಲಿಂದ ಆ ಕಡೆ ಅಟ್ಟೆ ಸ್ಮಾರ್ಟ್ ಸಿಟಿ ಐತ್ರಿ. ಗಾಂಧಿ ಚೌಕ್ಲಿಂದ ಈ ಕಡೆ ಏನು ಮುಸ್ಲಿಮ್ಸ್ ವಾರ್ಡ್ಗಳು ಅದಾವು, ಅಲ್ಲಿ ಅಂದ್ರೆ ಅವರು ಅಭಿವೃದ್ಧಿ ಮಾಡಿಲ್ಲ. ಯಾಕಂದ್ರೆ ಬಿಜಾಪುರದಲ್ಲಿ ಬರೋದಿಲ್ಲ, ಬರ್ತೈತಿ, ಆದ್ರೆ ಶಾಸಕರಿಗೆ ಅರ್ಥ ಆಗತ್ತಿಲ್ಲ. ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೇವೆ ನಮ್ಮ ಮಾಧ್ಯಮ ಮುಖಾಂತರ, ಶಾಸಕರೇ ಅಧಿಕಾರಿ ಇರಲಿ, ಈಗ ಮಹಾನಗರ ಪಾಲಿಕೆದವರು, ಶಾಸಕರು JM ರೋಡ್ ತ ಗಮನ ಹರಿಸ್ರಿ. ಯಾಕಂತಂದ್ರೆ ಬಿಜಾಪುರದಾಗ 90% ಜನ ಆಟೋ ನಡೆಸೋರು, ತಮ್ಮ ಕೆಲಸ ಮಾಡೋರು JM ರೋಡಿಗೆ ಅದಾರ. ಅವ್ರದ್ದು ವಾಹನಗಳು ರೋಡ್ಲಿಂದ ಹದ್ಗೆಟ್ ಹೊಂಟಾವು. ದಿನ 500-600 ರೂಪಾಯಿ ದುಡಿತಾರೆ, ವಾರಕ್ಕೆ 2,000 ರೂಪಾಯಿ ಅವರು ಆಟೋ ಹಾಕ್ತಾರೆ. ಸೊ ಆಟೋಗಳದವ್ರದ್ದು, ಜನ ತಿರುಗಾಡೋದು, ಇವ್ರದ್ದು ಎಲ್ಲರದ್ದು ತ್ರಾಸ ಐತಿ. ದಯವಿಟ್ಟು ಅವ್ರದ್ದು ತ್ರಾಸ ಅರ್ಥ ಮಾಡ್ಕೊಡ್ರಿ. ನೀವು ನಿಮ್ಮ ಕುರ್ಚಿಗೋಸ್ಕರ ಇಲ್ಲಿ ಜನರ ಮಧ್ಯೆ ನೀವು ಇಲ್ಲಿ ಜಾತಿ ಭೇದ ಭಾವವನ್ನು ವಿಷ ಬೀಜ ಬಿತ್ತೋದಕ್ಕಿಂತ ನೀವು ಎಲ್ಲ ಬಿಜಾಪುರ ಸಂಪೂರ್ಣ ಅಭಿವೃದ್ಧಿ ಮಾಡಿರ್ತಂದ್ರೆ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೋತೀನಿ. ಈಗ ಇಲ್ಲಿ ಎಷ್ಟು ಸಾಕಷ್ಟು ಇಲ್ಲಿ ಇದು ಪ್ರತಿಭಟನೆ ಮಾಡಿದ್ದಾರೆ ಜನರು, ರಸ್ತೆನೂ ಬಂದ್ ಮಾಡಿದ್ದಾರೆ. ಅಧಿಕಾರಿ ಬರ್ತಾರೆ, ನಾ ಇವತ್ತು ಮಾಡ್ತೀನಿ ನಾಳೆ ಮಾಡ್ತೀನಿ, ಬರೀ ಆಶ್ವಾಸನೆ ನಡೀತಿದೆ. ಸುಮಾರು ಇಲ್ಲಂದ್ರು 1 ತಿಂಗಳದಾಗ ಒಂದ್ಸತಿ ರೋಡ್ ಬಂದ್ ಮಾಡ್ತಾರೆ. ಬರ್ತಾರೆ ಅಧಿಕಾರಿಗಳು ಬರ್ತಾರೆ, ನಾವು ರೋಡ್ ಸ್ಯಾಂಕ್ಷನ್ ಮಾಡ್ತೀವಿ,
ನಾವು ಇಲ್ಲಿ ಗುದ್ಲಿ ಪೂಜೆ ಮಾಡ್ತು ಈ ತರ ಹೇಳಿ ಹೋಗ್ಬಿಡ್ತಾರೆ ಜನ. ಮತ್ತೆ ಅದೇ ದಿನನಿತ್ಯದ ಏನ್ ಕೆಲಸ ನಡೆದೈತಿ ಅದೇ ನಡೆದೈತಿ ನಮ್ಮ ಬಿಜಾಪುರದಾಗ. ಯಾವ ಹೊಣೆಗಾರ ಯಾರು? ಜನರು ಅಥವಾ ಶಾಸಕರು ಅಥವಾ ಅಧಿಕಾರಿಗಳು ಯಾರು? ಇದಕ್ಕೆ ನೇರ ಹೊಣೆ ನಮ್ಮ ನಗರ ಶಾಸಕರು, ಆಮೇಲೆ ಮಹಾನಗರ ಪಾಲಿಕೆದವರು. ಈಗ ಶಾಸಕರು ಮಹಾನಗರ ಪಾಲಿಕೆದವ್ರು ಹೇಳಿದ್ರೆ ಅವ್ರು ಕೆಲಸ ಮಾಡೇ ಮಾಡ್ತಾರೆ. ಈಗ ನೋಡ್ರಿ, ಮೊನ್ನೆ ಒಂದು ವಿಜಯವಾಣಿ ಪತ್ರಿಕೆ ಬಂದೈತಿ, ವಿಜಯಪುರ ಅಭಿವೃದ್ಧಿಗೆ 18.25 ಕರೋಡ್ ಅವರು ಅನುದಾನ ತಗೊಂಡ್ ಬಂದ್ರಿ. ಅದ್ರಾಗ JM ರೋಡ್ ಯಾವ್ದು ವಾರ್ಡ್ಗಳು ಅದ್ರಾಗ ಇಲ್ಲ, ಮೆನ್ಷನ್ ಇಲ್ಲ. ಸೊ ಇವ್ರ ಹೆಸರುಗಳೇ ಮೆನ್ಷನ್ ಮಾಡಿಲ್ಲ. ವಾರ್ಡ್ ನಂಬರ್ 25 ಹೆಸರಿಲ್ಲ. ನಾ ಅದೇ ಪ್ರಶ್ನೆ ಕೇಳ್ತೀನಿ, ವಿಜಯಪುರ ನಗರದಾಗ JM ರೋಡ್ ಬರುತ್ತೋ ಇಲ್ಲೋ? ಇದು ಮಹಾನಗರ ಪಾಲಿಕೆ ಹಾಗೂ ನಮ್ಮ ನಗರದ ಶಾಸಕರಿಗೆ ನೇರ ಉತ್ತರ ಕೇಳ್ತೀನಿ. ಜಾವೀದ್ ನಂದ್ಯಾಳ, ವಿಜಯಪುರ ನಗರ ನಿವಾಸಿ, वार्ड नंबर 14 अल्पसंख्यक घटक अध्यक्ष। जैसा कि आप सब जानते हैं कि आप सभी का प्यार हमारे साथ कायम है, इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है जैसा है वैसा ही आपको हम दिखाते रहेंगे, ना किसी का पक्ष लेंगे ना किसी के विरोध में जाएंगे। हमारे कदम सच के साथ।